ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ರ ಬ್ರಾಂಡ್ ಮಗ ಯೂಟ್ಯೂಬ್ ಚಾನಲ್ಸ್. ನಾನು ಹೊಸಳ್ಳಿ ಶ್ರೀನಿವಾಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾವು ಮುಂದೆ ಮಾಡೋ ವಿಡಿಯೋಗೆ ತುಂಬಾ ಸಹಾಯವಾಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಳ್ಳೆ ಒಳ್ಳೆ ಮೆಸೇಜ್ ಕೊಡ್ತೀವಿ. ಒಳ್ಳೆ ಒಳ್ಳೆ ಅರ್ಥಪೂರ್ವಕವಾದ ಒಂದು ಸಿಚುವೇಶನ್ ಅನ್ನು ನಾವು ನಿಮಗೆ ತಿಳಿಸ್ಕೊಡಕ್ ಹೊರಟಿದ್ದೀವಿ. ಈ ಭೂಮಿಯಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣುವ ದೇವರಂದ್ರೆ ತಂದೆ ತಾಯಿ. ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ಜೀವಮಾನನೇ ತ್ಯಾಗ ಮಾಡಿರ್ತಾರೆ. ಮಕ್ಕಳ ಸುಖಕ್ಕೋಸ್ಕರ ಅವರು ಒಂದು ಹೊತ್ತು ಊಟ ಕಡಿಮೆ ಮಾಡಿ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕಿ ಸುಖ ಸಂತೋಷವಾಗಿರ್ತಾರೆ. ಮುಂದೆ ನನ್ನ ಮಗ ಬೆಳೆದು ನಮಗೆ ಆಶ್ರಯ ಆಗ್ತಾನೆ, ನಮಗೆ ನೆರಳಾಗ್ತಾನೆ, ನಮ್ಮನ್ನು ನೋಡ್ಕೊಂತಾನೆ, ಚೆನ್ನಾಗಿ ಸಾಕ್ತಾನೆ ಎಂಬ ಒಂದು ಭರವಸೆ ಮೇಲೆ ಆ ತಂದೆ ತಾಯಿ ಅವರು ಸುಖ ದುಃಖಗಳನ್ನೆಲ್ಲದನ್ನು ತ್ಯಾಗ ಮಾಡಿರ್ತಾರೆ ಮಕ್ಕಳ ಸಲುವಾಗಿ. ನಾವು ಬೆಳೆದು ದೊಡ್ಡವರಾದ್ಮೇಲೆ ನಮ್ಮ ತಂದೆ ತಾಯಿಗಳನ್ನ ಹೇಗ್ ನೋಡ್ಕೊಂತಿದೀವಿ? ಅವರುಗಳು ಒಂದೊತ್ತು ಉಪವಾಸ ಇದ್ದು ನಮಗೆ ಊಟ ಹಾಕಿ ಚೆನ್ನಾಗಿ ಬೆಳೆಸಿದ್ದಾರೆ. ಇವತ್ತು ಅವ್ರು ವಯಸ್ಸಾದ ಕಾಲಕ್ಕೆ ಒಂದೊತ್ತು ಊಟ ಹಾಕ್ಲಾರ್ದೆ ಅವ್ರಗಳನ್ನ ಬೀದಿಗೆ ಬಿಡ್ತಿದಿರಲ್ವಾ? ಇದು ಯಾವ ನ್ಯಾಯ? ಹಾಗೆ ಒಂದು ದಿನ ನನಗೆ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗ್ತಾ ಇರ್ತೀನಿ. ವಯಸ್ಸಾದ ಇಬ್ಬರು ವೃದ್ಧ ದಂಪತಿಗಳು ಭಿಕ್ಷೆ ಬೇಡೋದನ್ನ ನೋಡ್ತೀನಿ. ಅವ್ರಿರೋ ಪರಿಸ್ಥಿತಿ ನೋಡಿ ಬಹಳ ಜೀವಕ್ಕೆ ತಡ್ಕೊಳ್ಳಾರಷ್ಟು ನೋವಾಗುತ್ತೆ. ನನ್ನ ಕೈಲಿ ಆದಷ್ಟು ಅವ್ರಿಗೆ ಹೋಗಿ ನಾನು ಸಹಾಯ ಮಾಡಿ 2 ನಿಮಿಷ ಅವ್ರ ಹತ್ರ ಮಾತಾಡ್ತೀನಿ. ಅವ್ರು ಹೇಳೋ ವಿಷಯ ಕೇಳಿ ಮನಸ್ಸಿಗೆ ತುಂಬಾ ನೋವು ಆಯ್ತು, ಬಹಳ ಬೇಜಾರಾಯ್ತು. ಯಾಕೆ ನಾವು ಮಕ್ಕಳೆಲ್ಲ ಬೆಳೆದ್ಮೇಲೆ ತಂದೆ ತಾಯಿಯರ್ನ ಈ ತರ ಬೀದಿಗೆ ಬಿಡ್ತೀವಿ? ಎಲ್ರು ಹೇಳ್ತಾರಲ್ವಾ ತಂದೆ ತಾಯಿ ದೇವರಂತೇಳಿ. ಆ ದೇವರ ಸ್ಥಾನ ಯಾಕೆ ಅವ್ರಿಗೆ ಕೊಡ್ತಾ ಇಲ್ಲ? ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರಂತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ನಮ್ಮ ತಂದೆ ತಾಯಿಗಳು ನಮ್ಮನ್ನ ಬಹಳ ನಂಬಿರ್ತಾರೆ. ವಯಸ್ಸಾದ ಕಾಲಕ್ಕೆ ಮಗ ಆಶ್ರಯ ಆಗ್ತಾನೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನ ಅಂತೇಳಿ. ಆದ್ರೆ ನಾವುಗಳು ಅವ್ರ ನಂಬಿಕೆಗೆ ಮೋಸ ಮಾಡಿ ಅವ್ರನ್ನ ನೋವು ಕೊಡ್ತೀವಲ್ಲ, ಸರಿನಾ? ಕೇಳಿ, ಈ ಭೂಮಿ ಮೇಲೆ ಎಷ್ಟೋ ಜನ ತಂದೆ ಇಲ್ದೆ ತಾಯಿ ಇಲ್ದೆ ಅನಾಥರಾಗಿ ಬದುಕ್ತಿದ್ದಾರೆ. ಆದ್ರೆ ನಮ್ಗಳಿಗೆಲ್ಲ ತಂದೆ ತಾಯಿ ಜೊತೆಗಿದ್ದಾರೆ. ಅವ್ರ ಬೆಲೆನೇ ನಮಗೆ ಗೊತ್ತಾಗ್ತಿಲ್ಲ. ತಂದೆ ತಾಯಿನೇ ದೇವ್ರ ಅಂತೀರಲ್ವಾ, ಅಂತ ತಂದೆ ತಾಯಿನ ಹೊರಗಡೆ ಹಾಕ್ತಿರಿ, ಬೀದಿಲ್ ಬಿಡ್ತೀರಿ. ಆ ದೇವ್ರ ಮೆಚ್ಚತಾನ? ಆ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ತಾನ? ನಿಮಗೂ ಮದುವೆ ಆಗುತ್ತೆ, ಮಕ್ಕಳಾಗ್ತಾರೆ, ಕೊನೆಗೊಂದಿನ ವಯಸ್ಸಾಗುತ್ತೆ. ನೀವು ನಿಮ್ ತಂದೆ ತಾಯಿಯರ ಹತ್ರ ಯಾವ ರೀತಿ ನಡ್ಕೊಂಡಿರ್ತೀರೋ ನಿಮ್ಮ ಮಕ್ಕಳು ನಿಮ್ ಜೊತೆಗೆ ಆ ರೀತಿನೇ ನಡ್ಕೊತಾರೆ. ಕರ್ಮ ಯಾರನ್ನು ಬಿಡಲ್ಲ ಅಂತಾರೆ. ಅದು ದೇವ್ರು ಆಗಿರ್ಬೋದು, ಮನುಷ್ಯರು ಆಗಿರ್ಬೋದು. ನಾವು ನಮ್ಮ ತಂದೆ ತಾಯಿಗಳ ಹತ್ರ ಯಾವ ರೀತಿ ಅಗರ್ವಾಗಿ ನಡ್ಕೊಂಡಿರ್ತೀವೋ ಮುಂದೊಂದಿನ ನಮ್ಮ ಮಕ್ಕಳು ಕೂಡ ಅದೇ ರೀತಿ ನಮ್ಮ ಹತ್ರ ನಡ್ಕೊಳ್ತಾರ ಅನ್ನೋದು ದಯವಿಟ್ಟು ಯಾರು ಮರಿಬಾರ್ದು. ನಿಮ್ ತಂದೆ ತಾಯಿಗಳು ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ಬೇಕಾದ್ರೆ ಅವ್ರಿಗೆ ಎಷ್ಟು ನೋವಾಗಿರುತ್ತಂದ್ರೆ, ನಿಮ್ಮನ್ನ ಪಡೆಯಕ್ಕೆ ದೇವ್ರ ಹತ್ರ ವ್ರತ ಮಾಡಿ 100 ಜನಕ್ಕೆ ಊಟ ಹಾಕಿ ಎಷ್ಟೋ ಜನಕ್ಕೆ ದಾನ ಧರ್ಮ ಮಾಡಿ ನಿಮ್ಮ ಪಡೆದಿರ್ತಾರೆ. ಅಂತರ್ ಇವತ್ತು ಹೋಗಿ ಭಿಕ್ಷೆ ಬೇಡ್ಬೇಕಾರೆ ಅವ್ರ ಮನಸ್ಸು ಎಷ್ಟು ನೋವಾಗುತ್ತೆ. ಈ ತರ ಕೈ ಚಾಚ್ಬೇಕಾರೆ ಅಪ್ಪ ಅಣ್ಣ ಅಯ್ಯ ಧರ್ಮ ನೀಡ ಕೊಡಪ್ಪ ಅಂತ ಕೇಳಿದಾಗ ಆ ನೋವು ಎಷ್ಟಾಗುತ್ತಂತೆ ಅವರಿಗೆ ಅದು ತಂದೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನೇ ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಹುದಲ್ಲ. ದಸನಾಗೋ ವಿಶೇಷನಾಗೋ, ದಸನಾಗೋ ವಿಶೇಷನಾಗೋ. ಎಷ್ಟೋ ಲಕ್ಷ ಜನ್ಮಗಳು ಕಳೆದ ನಂತರ ಈ ಅತ್ಯಮೂಲ್ಯವಾದ ಮಾನವ ಜನ್ಮ ಸಿಕ್ಕಿದೆ. ಈ ಜನ್ಮದಲ್ಲಿ ಪುಣ್ಯವನ್ನು ಕಟ್ಕೊಳ್ಳದೆ ಬರೀ ಪಾಪದ ಮೂಟೆಯನ್ನು ಹೊರ್ತಿದ್ದೀರಲ್ಲ, ಮುಂದೆ ನಮಗೆ ಎಂತ ಜನ್ಮ ಬರ್ಬೋದಂತ ಭಗವಂತನಿಗೆ ಗೊತ್ತು. ಬನ್ನಿ ಇವತ್ತು ವಯಸ್ಸಾಗಿರೋ ವೃದ್ಧರ್ನ ತಂದೆ ತಾಯಿನ ಮಾತಾಡ್ಸೋಣ. ಅವ್ರ ಮಕ್ಕಳು ಅವ್ರ ಮನೆಯಲ್ಲಿ ಅವ್ರನ್ನ ಹೇಗೆ ನೋಡ್ಕೊಳ್ತಾರ ಅಂತೇಳಿ ಅವ್ರ ಬಾಯಿಂದನೇ ಅವ್ರ ಮನದಾಳದ ಮಾತು ಕೇಳೋಣ. ದಯವಿಟ್ಟು ಕ್ಷಮಿಸಿ, ಇದನ್ನ ಎಲ್ರಿಗೂ ಹೇಳ್ತಾ ಇಲ್ಲ. ಕೆಲವರು ತಂದೆ ತಾಯಿನ ಬೀದಿಗೆ ಬಿಟ್ಟಿದ್ದಾರೆ. ಆದ್ರೆ ಎಷ್ಟೋ ಜನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ, ತಂದೆ ತಾಯಿನ ಗೌರವಿಸ್ತಿದ್ದಾರೆ. ಅವ್ರಿಗೆ ನಮ್ದೊಂದು ಸೆಲ್ಯೂಟ್. ಬಟ್ ಇವರು ಗ್ರೇಟ್. ಬನ್ನಿ, ಇಲ್ಲೇ ಹತ್ತಿರದಲ್ಲಿ ಹಿರಿಯ ನಾಗರಿಕರು ಸಿಕ್ಕರೆ ಅವ್ರ ಹತ್ರ ಮಾತಾಡೋಣ. ಅವ್ರ ಮಕ್ಕಳು ಅವ್ರನ್ನ ಹೇಗೆ ನೋಡ್ಕೊಳ್ತಾರ ಅಂತೇಳಿ ಅವ್ರ ಅಭಿಪ್ರಾಯನ ಅವರಿಂದನೇ ತಿಳ್ಕೊಳ್ಳೋಣ. ಯಜಮಾನ್ರ ನಮಸ್ತೆ. ನಮಸ್ತೆ. ನಾವು ಬ್ರಾಂಡ್ ಮಗ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿರೋದು. ಏನ್ ನಿಮ್ಮ ಹೆಸರು? ಪೆರ್ಮಾಲ್. ಪರಿಮಳ್. ಎಷ್ಟು ಜನ ಮಕ್ಕಳು?
ಇಬ್ರು ಇಷ್ಟು ಜನ ಮೊಮ್ಮಕ್ಕಳು? ಮೊಮ್ಮಕ್ಕಳು ಇಬ್ರು ಹೆಣ್ಮಕ್ಳಿಗೆ 2 ಹೆಣ್ಮಕ್ಳು, ಹಾ. ಹೆಣ್ಮಗನಿಗೆ 2, ಒಂದು ಹೆಣ್ಣು ಒಂದು ಗಂಡು. ಅಂದ್ರೆ ನಿಮ್ಗೆ ಇಬ್ರು ಮಕ್ಕಳಲ್ಲಿ ಒಬ್ಬ ಗಂಡ್ ಮಗ ಒಬ್ಬ ಹೆಣ್ಮಗಳು ಇದಾರೆ. ಹಾ, ಇಬ್ರು ಮಕ್ಕಳು. ನಿಮ್ಮ ವೈಫ್ ನಮ್ಮ ವೈಫ್ ಕೆಲ್ಸ ಇದು ನೈಸ್ ರೋಡ್ ನಲ್ಲಿ ಕೆಲಸ ಮಾಡ್ತಾರೆ. ಕೆಲ್ಸಕ್ಕೆ ಹೋಗ್ತಾರೆ. ಓಕೆ. ಇಷ್ಟು ವಯಸ್ಸಾದ್ರೂ ಇನ್ನು ಕೆಲಸ ಮಾಡ್ತಿದ್ರಾ? ಈ ಹಿಂದೆನೂ ಕಷ್ಟಪಟ್ಟಿದ್ರಾ? ಈ ನಿಮ್ಮ ಮನೆ ಸಂಸಾರ ನಡೆಸಕ್ಕೋಸ್ಕರ ಎಷ್ಟೆಲ್ಲಾ ಕಷ್ಟಪಟ್ಟು ಅದ್ ನಿಮ್ಗೆ ಗೊತ್ತಿರುತ್ತೆ. ಇನ್ನೂ ಕಷ್ಟಪಟ್ಟಿದ್ರಲ್ಲ, ಇದರ ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಮಕ್ಕಳು ಇನ್ನೂ ನಮ್ಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ಸುತ್ತಾ? ನಮ್ಮ ಮಕ್ಕಳೆಲ್ಲ ಯಾರು ನೋಡಲ್ಲ, ನಾವು ನೋಡ್ತೀವಿ. ನಿಮಗೆ ನೀವೇ ನಿಮ್ಮ ಯಾರು ಇಲ್ಲ. ಮಗ ಇದಾನಲ್ಲ? ಮಗನೆಲ್ಲ ಊರ್ನಲ್ಲಿ ಇದ್ದಾನೆ, ತಮಿಳ್ನಾಡು. ಮಗ ನೋಡಲ್ಲ. ನೀವೇ ನಾವೇ ಜೀವನ ಮಾಡ್ಕೊಂಡ್ಬಿಡ್ತೀವಿ. ನೀವೇ ದುಡಿಬೇಕು, ನಾವೇ ತಿನ್ಬೇಕು, ಜೀವನ ಸ್ಟೈಲ್ ನೀವೇ ನೋಡ್ಕೋಬೇಕು. ದಿವಸ ಬೆಳಗ್ಗೆ ಬಂದು ದುಡಿಬೇಕು, ತಿನ್ಬೇಕು, ಜೀವನ ನಡೆಸಬೇಕು ಅಷ್ಟೇ. ಇಷ್ಟೇ ಜೀವನ. ಮಗನು ನೋಡ್ಕೊಂತಿಲ್ಲ, ಮಗಳು ಮಗಳು ನೋಡ್ತಾಳ. ದುಡ್ಡಿದ್ರೆ ನಮ್ಮನ್ನ ನೋಡ್ತಾಳ. ದುಡ್ಡಿದ್ರೆ ಮಾತ್ರ ನಿಮ್ಮನ್ನ ನೋಡ್ತಾಳೆ. ಮಕ್ಕಳು ದುಡ್ಡಿದ್ರೆ ಮಾತ್ರ ನೋಡ್ತೀರಾ ಅಂತ ಹೇಳ್ತೀರಾ? ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಮ್ಮ. ಲಕ್ಷ್ಮಮ್ಮ. ಎಷ್ಟು ವರ್ಷದಿಂದ ಹೂ ಮಾರ್ತಿದ್ರ? ನಾವು ಮಾರ್ತೀವಿ 30 ವರ್ಷದಿಂದ. 30 ವರ್ಷದಿಂದ ಹೂ ಮಾರ್ತಿದ್ರಿ. ಎಷ್ಟು ಜನ ಮಕ್ಕಳಮ್ಮ ನಿಮಗೆ? 2 ಹೆಣ್ಣು 1 ಗಂಡು. 2 ಹೆಣ್ಣು 1 ಗಂಡು. ಅವ್ರ 3 ಜನಕ್ಕೂ ಮದುವೆ ಆಗಿದ್ಯಾ? ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ? ಅವರೇ 7 ಜನ ಅವರೇ. 7 ಜನ ಮೊಮ್ಮಕ್ಕಳು. ದೊಡ್ಡ ಕುಟುಂಬ. ಅಲ್ಲಮ್ಮ, ಈಗ 30 ವರ್ಷದಿಂದ ನೀವು ಹೂ ಮಾರ್ತಿದ್ರಲ್ಲ, ಈಗ ಮಗ ಇನ್ನು ಮಾತ್ರ ಇದಾನ ಅಥವಾ ಬೇರೆ ಇದಾನ? ಮಗ ಇಲ್ಲ, ತೀರೋದ. ಸೊಸೆ ಮೊಮ್ಮಕ್ಕಳು ನಿಮ್ ಜೊತೆಗೆ ಇವ್ರಾ? ಇಲ್ಲ, ಅವರು ಬೇರೆ ಅವರೇ. ಮಗಳು ಇನ್ನ ಇಬ್ರು ಮಕ್ಕಳು ಮಾತ್ರ, ಹೆಣ್ಮಕ್ಳು ಮಾತ್ರ? ಹೆಣ್ಣು ಮಕ್ಳು ಮನ್ಯಾಗ ಮಾತ್ರ ಇರೋದು ನಾನು. ಹೆಣ್ಮಕ್ಳು ಮನೆ. ಎಷ್ಟು ದುಡಿತಾರ ಸುಮ್ನೆ ನಿಮ್ಮ ಜೀವನ ಖರ್ಚಿಗೆ? ಒಂದ್ ದಿವಸಕ್ಕೆ ಒಂದು 500 ರೂಪಾಯಿ. 500 ರೂಪಾಯಿ ದುಡಿತಾರ. ನಿಮ್ಮ ಮಕ್ಕಳ ಹತ್ರ ಹೋಗ್ತಿರಲ್ಲ, ಹೆಣ್ಮಕ್ಳ ಹತ್ರ ಚೆನ್ನಾಗಿ ನೋಡ್ಕೊಂತಾರ? ಅವ್ರು ನೋಡಿದ್ರೆ ಇನ್ಯಾರು ನೋಡ್ತಾರಪ್ಪ ಈ ಕಾಲದಾಗ. ವಯಸ್ಸಾದ ಕಾಲಕ್ಕೆ ನಾವು ತಂದೆ ತಾಯಿಗಳನ್ನ ದೇವ್ರ ಅಂತೀವಿ, ನಿಮ್ನ ದೇವ್ರ ಸ್ಥಾನದಾಗ ಇಟ್ಟಿರ್ತೀವಿ. ವಯಸ್ಸಾದ ಕಾಲಕ್ಕೆ ನಿಮಗೆ 2 ಮಾತು. ಹೆಣ್ಣು ಮಕ್ಳೇ ನಮ್ಕ, ಬೇರೆ ಯಾರು ಇಲ್ಲ. ಗಂಡು ಮಕ್ಳು ನೋಡ್ಕೊಳ್ಳಲ್ಲ, ಹೆಣ್ಮಕ್ಳೇ ನಮ್ಗೆ ನೋಡ್ಕೊಳ್ಳಲ್ಲ. ಈಗ ನೋಡ್ರಿ, ಎಲ್ಲಾರು ಹೆಣ್ಮಕ್ಳು ಹುಟ್ಟಿದ್ರೆ ಯಾಕೆ ಹೆಣ್ಮಕ್ಳು ಹುಟ್ಟಿತಾರ ಅಂತ ಬೈತಾರೆ. ವಯಸ್ಸಾದ ಕಾಲಕ್ಕೆ ತಂದೆ ತಾಯಿ ನೋಡ್ಕೊಳ್ಳೋದೇ ಹೆಣ್ಮಗಳು ಅಲ್ವಾ? ಬನ್ನಿ, ಇಲ್ಲಿ ಹಿರಿಯ ನಾಗರಿಕರು ಕೂತಿದ್ದಾರೆ, ಅವ್ರ ಅಭಿಪ್ರಾಯ ಕೇಳೋಣ, ಅವ್ರ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಹೇಳಿ. ತಮ್ಮ ಹೆಸರು ಸರ್? ನಾಗರಾಜ್ ಅಂತ. ಎಷ್ಟು ಜನ ಸರ್ ನಿಮ್ಮ ಮಕ್ಕಳು? ನಮ್ಗೆ 3 ಜನ. ನೀವ್ ಎಷ್ಟು ಜನ ಮಕ್ಕಳು? ನೀವು ನಿಮ್ಮ ಅಣ್ಣ ತಮ್ಮ? 5 ಜನ. ನಿಮ್ ತಂದೆ ತಾಯಿ ಇದಾರ? ಇಲ್ಲ. ಈಗ ನಾನ್ ನಿಮ್ಗೆ ವಿಷಯ ಏನಂದ್ರೆ, ಎಷ್ಟೋ ಜನ ಮಕ್ಕಳು ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ಳಲ್ಲ, ಊಟ ಹಾಕಲ್ಲ, ಭಿಕ್ಷೆ ಬೇಡಕ್ ಕೊಡ್ತಾರೆ. ಎಷ್ಟೋ ಸರಿ ಅವ್ರಿಗೆ ನೋವು, ವೇದನೆ, ರೋದನೆ ಕೊಡ್ತಾ ಇರ್ತಾರೆ. ಕೆಲವರು ಕುಡ್ದಲ್ಲ ತಂದೆ ತಾಯಿಗಳು ಹೊಡಿತಾ ಇರ್ತಾರಲ್ಲ, ಅವ್ರ ಬಗ್ಗೆ ಅವ್ರ ಅಭಿಪ್ರಾಯ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರ? ಅವ್ರ ತಂದೆ ತಾಯಿ ನೋಡ್ಕೊಳ್ಳೋದು ಅವ್ರ ಕರ್ತವ್ಯ, ಅದನ್ನ ಬಿಡಬಾರ್ದು. ಬಿಟ್ಬಾರ್ದಂದ್ರೆ ಅವ್ರ ಮನೆ ಪರಿಸ್ಥಿತಿ ಹೆಂಗಿದೆ ಗೊತ್ತಿಲ್ಲ, ಆದ್ರೆ ಏನೇ ಕಷ್ಟ ಇದ್ರು ಅವ್ರ ಸಾಕೋದು ಜವಾಬ್ದಾರಿ, ಮಕ್ಕಳಿಗೆ ಜವಾಬ್ದಾರಿ. ತಂದೆ ತಾಯಿನೇ ದೇವ್ರ ಅಂತ ಹೇಳಿ ಪೂಜಿಸ್ತಾರೆ. ಹೌದು, ಅಂದ್ರೆ ಅವ್ರ ಜವಾಬ್ದಾರಿ, ಅವ್ರು ಇರೋವರೆಗೂ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು. ಮತ್ತೆ ಯಾಕೆ ಗಂಡ್ಮಕ್ಳು ಮದುವೆ ಆದ ತಕ್ಷಣ, ಹೆಂಡತಿ ಬಂದ ತಕ್ಷಣ ತಂದೆ ತಾಯಿನ ಕಡೆಗೆ ಅನಿಸ್ತಾನೆ? ಎಷ್ಟೋ ಜನ ಬಿಟ್ಟು ಹೋಗ್ತಿದ್ದಾರೆ. ಅದು ಅವ್ರವ್ರ ಮನೋಭಾವದಲ್ಲಿ ಇರ್ತದೆ. ಅದನ್ನ ಯಾಕೆ ಅಂದ್ರೆ ನಾವು ಹೊರಗಡೆ ಹೋಗಿ ನೋಡಕ್ ಆಗೋದಿಲ್ಲ ಅಲ್ವಾ? ಅವ್ರು ತಿಳ್ಕೊಂಡು ಅವ್ರು ನಾಳೆ ಬರುತ್ತಲ್ಲ, ಅದೇ ಪರಿಸ್ಥಿತಿ ಅವ್ರು ಬರುತ್ತೆ. ಅವಾಗ ಅದನ್ನ ಅನುಭವಿಸ್ಕೊಂಡು ಅಷ್ಟೇ. ಇವಾಗ ನಾನೊಂದು ಹೇಳ್ತೀನಿ, ನಮ್ಮೂರಲ್ಲಿ ಒಂದೂರಲ್ಲಿ ಒಂದು ಚೆನ್ನಾಗಿದ್ದ ಬಾಳಿ ಬದುಕಿದವನು, ಚೆನ್ನಾಗಿದೆ, ಎಲ್ಲಾದ್ರೂ ಇದು ರಿಚ್ ಇಲ್ಲ, ಎಲ್ಲಾದ್ರೂ ದೌಲತ್ ಮಾತುಗಳು. ಏನಾಯ್ತು ಕಡಿಸಿ ಲಾಸ್ಟ್ ಅಲ್ಲಿ ಅವನು ಯಾರೇ ಸತ್ರು ಅವನು ದೊಣ್ಣೆ ಕೊಟ್ಟು ಕಳಿಸ್ಬಿಡ್ತಾ ಇದ್ದಂತೆ. ಏನು, ನಾನ್ ಬಂದಿದ್ದೀನಿ ಅಂತ ಗುರ್ತಿಗೆ. ಅವನ್ ಸತ್ತಾಗ ಎಲ್ಲ ದೊಣ್ಣೆನೇ ಇತ್ತಂತೆ, ಯಾರು ಇಲ್ಲ. ಹಂಗಾಗತ್ತೆ. ಆಮೇಲೆ ಇನ್ನೊಂದು ಅಂದ್ರೆ, ಅವನು ಅವ್ರ ಅಪ್ಪ ಈ ತರ ಒಂದ್ ಮಡಿಕೆ ಎತ್ತಿಕ್ಕಿದ್ನಂತೆ. ಆವಾಗ ಅವನು ಏನ್ ಅಪ್ಪಕ್ಕೆ ಮೊಮ್ಮಗ ಕೇಳಿದ್ನಂತೆ, ಅಪ್ಪ ಏನಕ್ಕಪ್ಪ ಅಲ್ಲಿ ಇದು ನಾಳೆ ನಮ್ಮ ತಂದೆಗೆ ಬೇಕಾಗ್ಬೋದು ಕಣ, ಅದಕ್ಕೆ ಎತ್ತಿಕ್ಕಿದ್ದೀನಿ. ಆಯ್ತಪ್ಪ. ತಿರ್ಗಿ ಆಮೇಲೆ ಅವನು ಇನ್ನೊಳಪ್ಪ ನಿನಗೆ ಇದು ಇಕ್ಕಿದ್ದೀನಿ, ಇದು ನಿನಗೆ ಆಗೋದು ಅಂತ ಅವನು ಹೇಳಿದ್ನಂತೆ. ಯಾಕೆ ಸರಿನಾ? ಅವ್ನು ಹಂಗೆ ಮಾಡ್ತಾರೆ. ಏನ್ ಮಾಡ, ನಾವು ಏನ್ ಮಾಡ್ತೀವಿ, ನಮ್ಮ ಮಕ್ಕಳು ಅದೇ ಮಾಡ್ತಾರೆ. ಅದು ಬರೋದೇ ಹಂಗೆ, ಅದು ಬಂದೇ ಬರುತ್ತೆ. ಅದನ್ನ ಯಾವ್ದೇ ತಪ್ಸ್ಕೊಳಕ್ ಆಗಲ್ಲ. ಯಾರು ಚೆನ್ನಾಗಿ ಇಟ್ಕೊಂಡಿದ್ರೆ ನಿನ್ನ ಅವ್ರು ಚೆನ್ನಾಗಿ ಇಟ್ಕೊಂತಾರೆ ಅಷ್ಟೇ. ಯೂಟ್ಯೂಬ್ಗೆ ಭೇಟಿ ಮಾಡಕ್ ಬಂದವ್ರೆ. ಹಿರಿಯರು ಮಕ್ಕಳನ್ನ ಅನಾಥಾಶ್ರಮ ಕಳಿಸ್ತಾರಂತೆ, ಭಿಕ್ಷೆ ಬೇಡಕ್ ಕಳಿಸ್ತಾರಂತೆ. ಯಾಕೆ ಅದು ಸರಿನಾ ಅಂತ ಕೇಳ್ತಾವ್ರೆ. ಅದಕ್ಕೆ ಉತ್ತರ ನೀವು ಕೊಡ್ಬೇಕು. ಇವಾಗ ಈಗ ನಿಮ್ಮ ಹೆಸರು ಸರ್? ವೆಂಕಟೇಶ್ ಅಂತ. ಯಾವ ಊರು ಇದೆ? ಬೆಂಗಳೂರು. ಎಷ್ಟು ಜನ ಮಕ್ಕಳು ತಮಗೆ? 1 ಹೆಣ್ಣು 1 ಗಂಡು. ನೀವು ಎಷ್ಟು ಜನ ಅಣ್ಣ ತಮ್ಮಂದಿರು? ಒಬ್ಬನೇ ಮಗ, ಅಕ್ಕ ತಂಗಿ 4 ಜನ. ನಿಮ್ ತಂದೆ ತಾಯಿ, ನೀವು 5 ಜನ ಮಕ್ಕಳು. ನಿಮ್ ತಂದೆ ತಾಯಿಗೆ ನಿಮ್ ತಂದೆ ತಾಯಿ ಇದಾರ? ನಮ್ಮ ತಂದೆ ತೀರ್ಕೊಂಡಿದ್ದಾರೆ, ನಮ್ಮ ತಾಯಿ ಇದ್ದಾರೆ. ತಾಯಿ ಇದ್ದಾರೆ. ಓಕೆ. ನಿಮ್ ತಾಯಿ ವಯಸ್ಸಾಗಿದೆ? ವಯಸ್ಸಾಗಿದೆ. ಇದೆ. ಅವ್ರಿಗೆ 85 ವರ್ಷ ಆಗಿದೆ ಈಗ.
ಈಗ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದೀರಾ ನೀವು ನಮ್ಮ ಇಲ್ಲಿ ನಾವೇ ನೋಡ್ತಾ ಇದ್ದೀವಿ. ತಾಯಿಯೇ ದೇವರು ಅಂತ ಪದಕ್ಕೆ ನೀವೊಂದು ಇಲ್ಲ, ತುಂಬಾ ನಾವೇ ನೋಡ್ಕೊತಾ ಇದ್ದೀವಿ. ಈಗ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗಳು ಬೀದಿ ಬಿಟ್ಟು ಬಿಡ್ತಾರೆ, ಭಿಕ್ಷೆ ಬೇಡಕ್ ಬಿಡ್ತಾರೆ, ಕುಡಿದ್ಬಿಟ್ಟು ಗಲಾಟೆ ಮಾಡಿ ತಂದೆ ತಾಯಿನ ಹೊಡಿತಾರೆ. ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಜೊತೆನೆ ದುಡಿಸ್ಕೊಂಡ್ ತಿಂತಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ತಪ್ಪು. ಈ ವಯಸ್ಸಿನಲ್ಲಿ ದುಡಿಯಕ್ಕಾಗಲ್ಲ ಅವ್ರಿಗೆ. ವಯಸ್ಸಾದ್ಮೇಲೆ ದುಡಿಯಕ್ಕಾಗಲ್ಲ ಅವ್ರಿಗೆ. ಸುಮ್ನೆ ಕುತ್ಕೊಂಡು ಬಾಡಿಗೆ ಬರ್ತಾ ಇದೆ ನಮ್ಮ ಮನೆ ನಮ್ಮ ತಂದೆ ನಮ್ಮ ತಾಯಿಗೆ ಬಾಡಿಗೆ ತಗೊಂಡು ದಿನ ಮಾಡ್ಕೊಂಡಿದ್ದಾರೆ. ಇಲ್ಲ ಈ ತರ ಬೇರೆಯವರೆಲ್ಲ ಮಕ್ಕಳೆಲ್ಲ ಬೀದಿಗೆ ಬಿಡ್ತು ಭಿಕ್ಷೆ ಬೇಡಕ್ ಬರ್ತಾರಲ್ಲ, ಅವ್ರು ಅವ್ರ ಬಗ್ಗೆ ತಪ್ಪು. ಏನಂತೀರಾ? ತಪ್ಪದ್ರ ತಪ್ಪು. ನಾವೆಲ್ಲ ಇಷ್ಟಪಡಲ್ಲ ಆತರ ಯಾರೇ ಮಾಡ್ತಾರೋ ನಮ್ಗೆ ಇಷ್ಟ ಇಲ್ಲ ಅವ್ರ ಬಗ್ಗೆ. ನಾವ್ ಅದೇಂತೀವಿ, ಈಗ ವಯಸ್ಸಾದ್ರೆಲ್ಲ ಫುಟ್ಪಾತ್ ಅಲ್ಲೆಲ್ಲ ಕೂತಿರ್ತಾರೆ, ಕೆಲವರು ಭಿಕ್ಷೆಗೆ ಬೇಡ್ತಾರೆ, ಕೆಲವರು ಚಿಕ್ಕ ಚಿಕ್ಕ ಅಂಗಡಿ ಇಟ್ಟಿರ್ತಾರೆ, ಕೆಲವರು ಚಪ್ಪಲಿ ಹೊಲಿತಾರೆ, ಕೆಲವರು ಟೈಲರ್ ಮಿಷನ್ ಹೊಲಿತಾರೆ. ವಯಸ್ಸಾದ್ರೂ ಹೆಣ್ಮಕ್ಳಾಗ್ಲೂ ತಂದೆ ಆಗ್ಲೂ ದುಡಿತಾನೆ ಇರ್ತಾರಲ್ವಾ. ಮಗ ಯಾವ ಟೈಮಿಗೆ ಅವ್ರ ಆಶ್ರಯ, ಮತ್ತೆ ಮಗ ಎದಕ್ ಬೇಕು? ಇಲ್ಲ, ಅವ್ರ ಮಕ್ಳು ಮಾಡೋದು ಆತರ ಮಾಡೋದು ತಪ್ಪು. ನಾನು ಹೇಳೋದು ನಾವ್ ತಂದೆ ತಾಯಿಯವರಿಗೆ ಸಾಧ್ಯವಾದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಕೊಟ್ಟು ಅವ್ರು ಸಹಾಯ ಮಾಡಿ ಅವ್ರು ನೋಡ್ಕೊಬೇಕು. ಅದು ಕರ್ತವ್ಯ. ಎತ್ತವ್ರು ಮಕ್ಕಳು ಮಾಡ್ಬೇಕಾದ ಕರ್ತವ್ಯ. ಅದು ಮಾಡದೇ ಇದ್ರೆ ಅದು ತಪ್ಪು ಅವ್ರದ್ದು. ಅದೇ ಈಗ ನಾವೇನಂತೀವಿ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಬುದ್ಧಿವಂತರು ಮಾಡಿ ಅವರಿಗೆ ದುಡಿಯಕ ದಾರಿ ತೋರ್ಸು, ಅವ್ರಿಗೆ ಒಂದು ಏಜ್ ಬಂದಾಗ ಅವ್ರಿಗೆ ಮದುವೆ ಮಾಡಿ ಎಲ್ಲ ಅವ್ರ ಮಕ್ಕಳಾದಾಗ ಅವ್ರು ನಮ್ಮನ್ನ ಆ ಟೈಮಲ್ಲಿ ಅವ್ರ ಮಕ್ಕಳ ತರ ನಮ್ಮನ್ನ ನೋಡ್ಬೇಕು, ಹೊರತಾಗಿ ನಮ್ಮನ್ನ ಕಡೆ ಕನಿಸಿ ತಂದೆ ತಾಯಿನ ಹೊರಗಡೆ ಅಂತ ಹೇಳಿ ಹಾಕ್ಬಾರ್ದು. ನಮ್ಗೆ ಸಲ ಅದು ಆ ತರದ ಆ ತರ ನಮ್ಮ ರಿಲೇಷನ್ ಅಲ್ಲಿ ಒಬ್ರು ಮಾಡಿದ್ದಾರೆ. ನಮ್ಮ ಅತ್ತೆ ಅವರು, ನಮ್ಮ ಮಿಸ್ಸಸ್ ಅವ್ರ ತಾಯಿನೇ ಆ ತರ ನಡೆದ್ರ ಘಟನೆ ನಡೆದಿದೆ. ನಮ್ಮ ಮನೆಯಲ್ಲೇ ನಡೆದಿದೆ. ನಮ್ಮ ಮಾಮ ಇದ್ದಾನೆ, ಮನೇಲಿ ನೋಡ್ಕೊಳಕ್ ಆಗಿದ್ರೆ ಆಶ್ರಮ ತಗೊಂಡೋಗ್ಬಿಟ್ಟು ಅವರೇ ತಗೊಂಡೋಗಿ ಆಶ್ರಮ ಬಿಟ್ಟಿದ್ರು. ವರ್ಷಗಟ್ಲೆ ಆಶ್ರಮಲ್ಲಿ ಇದ್ದು ಆಮೇಲೆ ತೀರ್ಕೊಂಡ್ರು. ಈಗ ಅದನ್ನ ಬಾಮೇಜ ಮಾಡಿದ್ರೆ ನಂಗೆ ಇಷ್ಟ ಇಲ್ಲ. ಅದನ್ನ ಬೈತಾ ಇರ್ತೀವಿ ನಾವು. ನಿಜವಾಗ್ಲೂ ನಿಮ್ ಕಣ್ಮುಂದೆ ನಡೆದಿರುವಂತ ನೈಜ ಘಟನೆ ನಮ್ಮನೇಲೆ ನಡೆದಿದೆಯಲ್ಲ. ನಡೆದಿರೋದಂತ ನಮ್ಮ ಮನೇಲಿ ನಡೆದಿರೋ ಕಥೆ ನಾವೇ ಅವ್ರ ಬಾಮೇಜ ನಿಮ್ಮ ಅಭಿಪ್ರಾಯ ಮುಂದೆ ಆತರ ಬೇರೆ ಯಾರು ಮಾಡಬಾರ್ದು ಏನ್ ಮಾಡಬಾರದು. ಅದು ಮಾಡೋದ್ ತಪ್ಪು. ನಾನು ಅದೇ ಅದು ಮಾಡ್ಬಾರ್ದಂದ್ರೆ ಅವ್ರು ಏನ್ ಮಾಡ್ಬೇಕು? ಆತರ ತಿದ್ಕೊಳಕಂದ್ರೆ ಎಲ್ರು ಹಿಂಗೆ ಬಿಟ್ಕೊಂತ ಹೋಗ್ತೀರಾ? ಇವ್ರು ಹೇಳಿದ್ರು ನಾವೇನ್ ಮಾಡಿದ್ರೆ ಮಕ್ಕಳು ಮಾಡ್ತಾರಂತೆ. ಸೊ ಅದು ಬದಲಾವಣೆ ಆಗಕ್ಕೆ ಏನ್ಬೇಕು? ದೊಡ್ಡವರು ಕರೆಕ್ಟ್ ಆಗಿರ್ಬೇಕು, ಅಪ್ಪ ಅಮ್ಮದವ್ರು ಕರೆಕ್ಟ್ ಆಗಿರ್ಬೇಕು. ಇದು ಕುಡ್ಕೊಂಡು ಮಾಡ್ಕೊಂಡು ಇದೆಲ್ಲ ಅವ್ರು ತೊಂದ್ರೆ ಆಗುತ್ತೆ. ಮೇನ್ ಅದೊಂದಿದೆ. ಇವರು ಅದು ತಪ್ಪು ಮಾಡ್ತಾರೆ. ದೊಡ್ಡವರು ಅನ್ನೋರು ನಾನು ಹಂಗೆ ಇರೋದು ಹಿಂಗೆ ಇರೋದಂದ್ರೆ ಅದು ತಪ್ಪೇ. ಮಗನು ಸೊಸೆ ಅನುಸರಣೆ ಮಾಡ್ಕೊಂಡು ಜೀವನ ನಡೆಸಿದ್ರೆ ಏನ್ ತೊಂದ್ರೆ ಆಗಲ್ಲ. ಬಟ್ ಅವ್ರ ಪರಿಸ್ಥಿತಿ ನಾನು ಹಿಂಗೆ ಇರ್ತೀನಿ, ನಾನು ಯಾರು ಏನು ಮಾಡಕ್ ಆಗಲ್ಲ ಅಂದ್ರೆ ಅಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ದೊಡ್ಡವರನ್ನೋರು ಅವ್ರಿಗೆ ಏನ್ ಫ್ಯೂಚರ್ ಬೇಕೋ ಅದನ್ನ ಅವ್ರು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ತೊಂದ್ರೆ ಇಲ್ಲ. ಮಗನ್ನೇ ಕಾಯ್ತಾ ಇರೋದು, ಅದು ಅವ್ರ ಹೆಂಡತಿ ಬಂದು ಇದೆಲ್ಲ ನ್ಯಾಚುರಲ್ ಮನೇಲಿ ನಡೀತಾ ಇರೋದೇ. ಅದನ್ನ ಇವ್ ದೊಡ್ಡವ್ರು ಅನುಸರಣೆ ಮಾಡ್ಕೊಂಡು ನನ್ ಏನ್ ಬೇಕು ಮಾಡ್ಕೊಂಡು ಹೋರಮ್ಮ ಅಂದ್ರೆ ಏನಿಲ್ಲ. ನಾನ್ ಹಿಂಗೆ ಇರೋದು ಹಂಗೆ ಇರೋದಂದ್ರೆ ಅಲ್ಲಿಗೆ ಜಗಳ ಸ್ಟಾರ್ಟ್ ಆಗುತ್ತೆ. ನಾನ್ ಕುಡಿಯೋದು ಬಿಡಲ್ಲ ಅಂದ್ರೆ ಅಲ್ಲಿ ಮನೇಲಿ ಜಗಳ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಹಿಂಗೆ ಒಂದೊಂದು ನ್ಯಾಚುರಲ್ ಅದು. ಅದನ್ನ ಸರ್ ಮಾಡ್ಕೊಂಡು ಅವ್ರು ಅನುಸರಣೆ ಮಾಡ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್ ಇರಲ್ಲ ಮನೇಲಿ. ನಾವೇನಂತೀವಿ, ಈ ತರ ಕುಡಿದು ಅಡ್ಡಾಡ್ತಿರ್ತಾರೆ, ಕೆಲಸ ಮಾಡಲ್ಲ, ಕುಡಿದು ಅಡ್ಡಾಡ್ತಿರ್ತಾರೆ, ತಂದೆ ತಾಯಿ ಬೈತಾರೆ, ಹೊಡಿತಾರೆ. ಅವ್ರಿಗೆ ನೀವು ಏನಾದ್ರು ಮೆಸೇಜ್ ಮಾಡಬಾರ್ದ ಕೆಲಸ ಅವ್ರಿಗೆ ತಿದ್ದಬೇಕು. ಈ ತರ ಇಡು ಮನೆ ಕುಟುಂಬ ಅಂದ್ಮೇಲೆ ಅನುಸರಣೆ ಮಾಡ್ಕೊಂಡು ಇರ್ಬೇಕು. ಮೊಮ್ಮಕ್ಳ ಜೊತೆ ಆಟಾಡ್ಕೊಂಡು ಇರ್ಬೇಕು. ತಂದೆ ತಾಯಿನೇ ದೇವ್ರ ಅಂತ ಅವ್ರನ್ನ ಆ ಪೂಜಾ ಸ್ಥಾನದಲ್ಲಿ ಇರ್ಬೇಕು. ಅವ್ರ ಆ ಜಾಗದಲ್ಲಿ ಅವ್ರು ಇದ್ದಾರೆ ಅನ್ನೋದು ಅವ್ರು ನೋಡ್ಬೇಕಲ್ವಾ. ಈಗ ನಿಮ್ಮ ಮಗ ಇದ್ದಾನೆ, ನಿಮ್ಮ ಮಗನ ಆ ಪೂಜಾ ಸ್ಥಾನದಲ್ಲಿ ಇಟ್ಟು ನೋಡ್ಬೇಕು ಅನ್ನೋದು ನಮ್ಮ ಹೌದು. ನಾಳೆ ಅವ್ನೇನ್ ನೋಡ್ತಾನ, ಅವ್ನ ಮಗನ ಹಂಗೆ ನೋಡೋದು. ಅದು ನ್ಯಾಚುರಲ್. ಅದು ನೀವು ತಂದೆ ತಾಯಿಗಳಾಗಿರು ಮಕ್ಕಳು ಕಲ್ಸ್ಕೊಡ್ಬೇಕು ಅಷ್ಟೇ. ಪದ್ಧತಿ ಕಲ್ಸ್ಕೊಡ್ಬೇಕು. ಕಡೆವರೆಗೂ ನೋಡ್ಕೊಬೇಕು ಅವ್ರನ್ನ ಅಷ್ಟೇ. ನಮ್ಮ ಹೆಸರು ರಾಮಕೃಷ್ಣ. ಹೆಸರ ಮಕ್ಕಳು ತಮಗೆ ಒಬ್ನೇ ಒಬ್ನು. ನೀವ್ ಎಷ್ಟು ಜನ ಮಕ್ಕಳು ನಿಮ್ ತಂದೆ ತಾಯಿಗೆ? ನಾವು ಬಂದು 8 ಜನ. 8 ಜನ ಮಕ್ಕಳು. ನೋಡಿ, ದೊಡ್ಡ ಕುಟುಂಬ. 8 ಜನ ಮಕ್ಕಳು ಸಾಕ್ಬೇಕಂದ್ರೆ ಆ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರ್ತಾರೆ. ತುಂಬಾ ಕಷ್ಟಪಟ್ಟಿದ್ದಾರೆ. ಕೂಲಿ ಮಾಡಿ ಸಾಕವ್ರೆ, ಸೌದೆ ಓರ್ ಸಾಕವ್ರೆ. ಇವತ್ ಮಕ್ಳಿಗೆ ನಾವು ಬಂದ್ವಿ, ಕಷ್ಟನೋ ಸುಖನೋ ಬಂದ್ವಿ, ಇಲ್ಲಿ ದುಡಿದ್ವಿ, ಇರೋದಕ್ ಮನೆ ಮಾಡ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಇವಾಗ ಇವ್ರಿಗೆ ಅವಶ್ಯಕತೆ ಇಲ್ಲ. ನೀವು ಮಕ್ಕಳಿಗೆ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ದುಡಿತಾವ್ರೆ, ಮಕ್ಕಳ ಅವಶ್ಯಕತೆ ಇಲ್ಲ ಇವತ್ತು ಜನರೇಷನ್ಗೆ. ಸಾಕು ಸಾಕು. ನೋಡಿ, ಈಗ ನೀವು 8 ಜನ ಮಕ್ಕಳನ್ನ ನಿಮ್ ತಂದೆ ತಾಯಿ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಬುದ್ಧಿವಂತರು ಮಾಡಿ ಓದಿ ಬಟ್ಟೆ ಊಟ ಮತ್ತೆ ನಿಮಗೆ ವಯಸ್ಸಾದಾಗ ಮದುವೆ ಮಾಡಿ ಎಲ್ಲ ಮಾಡ್ಕೊಟ್ರು. ಆ ಜನರೇಷನ್ ಅಲ್ಲಿ ಎಲ್ಲಾ ಮಾಡ್ಕೊಟ್ರು ಸರ್. ಈ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ನನ್ಗೊಂದು ಸಾಕು ಅಷ್ಟೇ, ಆ ಲೆಕ್ಕಕ್ಕೆ ಬಂದ್ಬಿಟ್ಟೈತೆ. ನಿಮ್ದು ಅಲ್ಲಿ ಯಾವ ಅಂತ? ಇಲ್ಲಿ ಹೊಸ ಡೈನಿ ಕೊಟ್ಟು ಹತ್ತಬೆಲ್ಲಿ ಪಕ್ಕದಲ್ಲಿ ಹೊಸ. ಈಗ ಅವಾಗ ನಿಮ್ ತಂದೆ ತಾಯಿಯವರು ಅಷ್ಟು ಶ್ರಮ ಪಟ್ರಲ್ಲ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರನ್ನೆಲ್ಲ ನಾವು ಚೆನ್ನಾಗಿ ಲಾಸ್ಟ್ ಗಂಟ ನಾನು ಚೆನ್ನಾಗಿ ನೋಡ್ಕೊಂಡೆ. ಅವ್ರು ಇದಾದ್ರು ಕ್ಲೀನ್ ಆಗಿ ನೋಡ್ಕೊಂಡೆ. ನಮ್ ತಾಯಿ ತಂದೆ ಎಲ್ಲ ತೀರೋದ್ರು. ಲಾಸ್ಟ್ ಗಂಟ ನಾನ್ ನೋಡ್ಕೊಂಡೆ. ನಮ್ ತಾಯಿ ತಂದೆನ ಸಾಕೋ ಜವಾಬ್ದಾರಿ ನಂದು. ಸಾಕಿದ್ದೀನಿ. ಇವಾಗ ನನ್ ಮಗನು ನೋಡ್ಕೊಂತಾನೆ, ಏನ್ ತೊಂದ್ರೆ ಇಲ್ಲ. ಅದಕ್ಕೆ ಕೆಲವರು ಒಂದ್ ಹೇಳ್ತಾರ,
ಯದ್ಭವಂ ತದ್ಭವ ಯದ್ಭಾವಂ ತದ್ಭವತಿ. ಅಂತ ಹೇಳ್ತಾರ. ಹಾಗೆ ನೀವು ನಿಮ್ ತಂದೆನ ಮಾಡಿರೋ ಸೇವೆ ಪೂಜೆ ಫಲ ಭಗವಂತ ನಿಮ್ ಸದಾಕಾಲ ಸದಾಕಾಲ ಇಲ್ಲ ನಮ್ಮ ಹುಡುಗನ ನಾವು ಮಾಡಿದ್ರೆ, ನಾನೊಂದು ಮಾಡಿದ್ರೆ ತಾನೊಂದು ಮಾಡ್ತಾನೆ ಅಂದ್ರೆ ನಾವು ಕ್ಲೀನ್ ಆಗಿ ನೋಡ್ಕೊಂಡ್ವಿ. ಇವಾಗ ನಮ್ಮ ಹುಡುಗನ ನೋಡ್ಕೊಂತಾವ. ಇದು ಪದ್ಧತಿ. ನಾವು ನಮ್ಮ ಮಕ್ಕಳು, ನಾವು ತಂದೆ ತಾಯಿ ಹತ್ರ ನಾವ್ ಹೆಂಗ್ ನಡ್ಕೊಂತೀವಿ ಅದು ನೋಡಿ ನಮ್ಮ ಮಕ್ಕಳು ಯದ್ಭಾವಂ ತದ್ಭವತಿ ಅಂತಾರಲ್ಲ, ಹಂಗೆ ನಾವು ಯಾವ ತರ ನಡ್ಕೊಂತೀವೋ ಅದು ಭಗವಂತ ನಮ್ಗೇನ್ ಮಾಡ್ತಾನೆ ಅದೇ ತರ ದಾರಿ ತೋರಿಸ್ತಾನೆ. ಆಗ್ಲಿ ಸ್ನೇಹಿತರೆ, ಈಗ ಇಷ್ಟು ಜನ ಹಿರಿಯ ನಾಯಕರು ತಂದೆ ತಾಯಿ ಬಗ್ಗೆ, ಅವರು ದುಡಿಮೆ ಬಗ್ಗೆ, ಅವರು ಬೀದಿಯಲ್ಲಿರೋಂಥ ಭಿಕ್ಷೆ ಬೇಡೋದ್ರ ಬಗ್ಗೆ ಅವ್ರ ಅಭಿಪ್ರಾಯ ಅನಿಸಿಕೆಗಳು ಹೇಳಿದ್ರು. ಇನ್ನು ಎಷ್ಟೋ ಜನ ತಂದೆ ತಾಯಿಗಳು ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ. ದಯವಿಟ್ಟು ಯಾರಾದ್ರೂ ತಂದೆ ತಾಯಿ ಬದುಕಿದ್ರೆ, ನಿಮ್ ಕಣ್ಣಿಗೆ ಕಾಣ್ತಾ ಇದ್ರೆ ಅವ್ರನ್ನ ದಯವಿಟ್ಟು ಮನೆಗೆ ಕರ್ಕೊಂಡು ಹೋಗ್ರಿ. ಯಾಕಂದ್ರೆ ತಂದೆ ತಾಯಿ ದೇವ್ರ ಅನ್ನೋದು ಈ ಜನ್ಮಕ್ಕೆ ಮಾತ್ರ ಸಿಗೋದು. ಮತ್ತೆ ನಾವು ಮುಂದೆ ಹುಟ್ಟಲ್ಲ ಗೊತ್ತಿಲ್ಲ. ಈ ಇರೋ ಜನ್ಮದಲ್ಲೇ ತಂದೆ ತಾಯಿನ ಪೂಜಿಸಿ ನೀವು ಚೆನ್ನಾಗಿರಿ. ನೀವು ತಂದೆ ತಾಯಿ ಹತ್ರ ಹೆಂಗಿರ್ತಾರೋ ಹಂಗ ನಿಮ್ಮ ಮಕ್ಕಳು ನಿಮ್ ಜೀವನ ಜೊತೆಗೆ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು. ಬನ್ನಿ ಸ್ನೇಹಿತರೆ, ಇಲ್ಲೊಬ್ರು ಹಿರಿಯರು ಅಜ್ಜಿ ವ್ಯಾಪಾರ ಮಾಡ್ತಿದ್ದಾರೆ. ಅವ್ರ ಜೀವನ ಸ್ಟೈಲು, ಅವ್ರ ಜೀವನದ ನೋವುಗಳು ಏನಿದೆ ಅಂತ ಕೇಳೋಣ. ಅಮ್ಮ ನಮಸ್ತೆ. ನಮಸ್ತೆ ಮಗ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ರತ್ನಾಬಾಯಿ ಅಂತ. ನಿಮ್ಮ ಯಜಮಾನ್ರಮ್ಮ? ನಮ್ಮ ಯಜಮಾನ್ರ ಹೆಸರು ಶಿವಗನಾಯಕ್ ಅಂತ. ಶಿವಗನಾಯಕ. ನಾವು ಲಂಬಾಣೀಸು. ಲಂಬಾಣೀಸ್. ಏನ್ ಮಾಡೋದು ಮಗ, ಹುಟ್ಟದಾಗ್ಲಿಂದ ನಮಗೆ ಜಮೀನಿಲ್ಲ, ಮನೆ ಮಠ ಯಾವ್ದು ಇರ್ಲಿಲ್ಲ. ಏನೋ ಒಂದ್ ಚಿಕ್ಕದಾಗಿ ಊರಲ್ಲಿ ಮನೆ ಕಟ್ಟಿದೀವಿ. ಇಲ್ಲಿ ಬಂದು ಈಗ 20 ವರ್ಷ ಆಗ್ತಾ ಬಂತು. ದಾವಣಗೆರೆ ನಮ್ದು ಜಿಲ್ಲೆ. ದಾವಣಗೆರೆಯಿಂದ ಆ ಕಡೆ ಅರಸಗೇರಿ ಹತ್ರ ನಮ್ಮೂರು ಗುಳೆದಟ್ಟಿ ತಾಂಡ ಅಂತ, ನಾವು ಅಲ್ಲಿ ಇರೋದು. ಯಾವಾಗ್ಲೂ ನಮಗೆ ಜಮೀನು ಮನೆ ಮಠ ಯಾವ್ದು ಇಲ್ಲ ಮಗ. ಕೂಲಿ ಮಾಡ್ಬೇಕು, ನಾವು ತಿನ್ಬೇಕು. ಮಾಡ್ಲಿಲ್ಲ ಅಂದ್ರೆ ನಾವು ಉಪವಾಸ ಇರ್ಬೇಕು. ನಮ್ ಜೀವನಕ್ಕೋಸ್ಕರ 2 ಮಕ್ಕಳು ನನಗೆ, 2 ಗಂಡು 1 ಹೆಣ್ಣು. 3 ಜನಕ್ಕೂ ಮದುವೆ ಮಾಡಿದ್ದೀನಿ. ದೊಡ್ಡವನು ಕುಡ್ದು ಸಾಯಂಗಾಗಿದ್ದಾನ, ಬೇರೆ ಇದ್ದಾನ. ಅವನು ಚಿಕ್ಕವನು ನನ್ನ ಹತ್ರ ಇದ್ದಾನ. ಅವನಿಗೆ ಜೀವನದಲ್ಲಿ ನೋಡು ಒಂದ್ ಮಗಳು ಮದುವೆ ಮಾಡಿದ್ದಾನ. ನಾನೇ ಅವನಿಗೆಲ್ಲ. ತಾಯಿನೇ ದೇವರು. ಅವನು ನಿಮ್ಮನ್ನ ಪೂಜಿಸ್ತಾನೆ. ಪೂಜಿಸ್ತಾನ. ಅಂತ ಮಕ್ಕಳು ಸಿಗಬೇಕು, ಅಂತ ಮಕ್ಕಳು ಪಡಿಬೇಕು. ಅವನು ನನಗೆ ಪೂಜಿಸ್ತಾನೆ. ನಾನದೇ ದುಡಿದ್ರಲ್ಲಿ 500,000 ಕೊಟ್ರೆ ಅವನು ಬದುಕೊಂತಾನೆ. ನಾನು ಸಾಲ ಸುಲ ಮಾಡಿ ಮದುವೆ ಮಾಡಿ ಇಲ್ಲಿ ಬಂದು ಒಂದ್ 20 ವರ್ಷ ಆಯ್ತು ಮಗ. ನಾನು ಗಾಡಿ ಕೆಲಸ ಮಾಡಿದೆ. ಮಳಲು ಸಿಮೆಂಟು ಬಿಲ್ಡಿಂಗ್ ಹತ್ತಿ ಇಳಿಯಕ್ ಆಗಿಲ್ಲ. ಈಗ ಒಂದ್ 15 ವರ್ಷ ಆಯ್ತು ವ್ಯಾಪಾರ ಮಾಡಕ್ ಹತ್ತೀನಿ ಮಗ. ಈಗ ಕುತ್ಕೊಂಡು ಏನೋ 4 ಕಾಸು ದುಡ್ಕೊಂಡು ನಾನು ತಿನ್ನೋದು ಒಂದೇ ಟೈಮು. 1 ಟೈಮ್ ತಿಂತೀನಿ. ಅದಕ್ಕೆ ನೀವೇನ್ ಹೇಳ್ತೀರಾ? ಈ ವಯಸ್ಸಾದ್ರೂ ನಾವೇ ದುಡ್ದು ನಾವೇ ತಿನ್ಬೇಕು. ಜೀವನ ಮಕ್ಕಳ ಮೇಲೆ ಡಿಪೆಂಡ್ ಆಗ್ಬೇಡಿ. ಈಗ ಒಬ್ಬ ಮಗ ಕುಡ್ದು ಈ ತರ ಆಗಿದಾನ. ಇನ್ನೊಬ್ಬ ಮಗ ನಮ್ಮನ್ನ ಚೆನ್ನಾಗಿ ನೋಡ್ಕೊಂತ ಇಲ್ಲ ಅಂತ ನಾನು ಹೇಳ್ಬಾರ್ದು ಅವನಿಗೆ. ಅವನಿಗೂ ಶುಗರ್ BP ಬಂದ್ಬಿಟ್ಟಿದೆ ಈ ವಯಸ್ಸಲ್ಲಿ. ಏನೋ ಚಿಕ್ಕ ವಯಸ್ಸು, ನಿನಗಿಂತ ಸ್ವಲ್ಪ ಏನೋ ಚಿಕ್ಕ ವಯಸ್ಸೇ ಅವನಿಗೆ. ಮದುವೆ ಮಾಡ್ಬಿಟ್ಟೆ, ಮಕ್ಕಳು ಆಯ್ತು. 2 ಒಂದೇ ಸಲ ಮಾಡಿದೆ. ಇವಾಗ ಏನಿಲ್ಲ, ಅವ್ನ ಮಗಳ ಮದುವೆ ಮಾಡ್ಬಿಟ್ಟು ಆಟ ತಗೊಂಡವನೆ. ಅವನ ಪಾಡಿಗೆ ಅವನು ಆಟದ ಸಾಲ ತೀರಿಸ್ಬೇಕು, ಮದುವೆ ಸಾಲ ತೀರಿಸ್ಬೇಕು, ಮನೆ ಸಂಸಾರ ನಾನು ನೋಡ್ಕೊಂಡು ಹೋಗ್ತೀನಿ. ಅವನಿಗೆ 1 ಹೆಣ್ಣು 1 ಗಂಡು. ಹಿಂಗೆ ನಮ್ ನೀವು ಅಕ್ಕ ತಂಗಿಯರು ಎಷ್ಟು ಜನ? ನಾವು 4 ಜನ ಮಗ. ನಿಮ್ ತಂದೆ ತಾಯಿಗೆ? ನಮ್ ತಂದೆ ತಾಯಿಗೆ 4 ಹೆಣ್ಣು 3 ಗಂಡು. ನಿಮ್ಮ ಅಣ್ಣ ತಮ್ಮಳು 3 ಜನ ಇದ್ದಾರೆ, ನೀವು 4 ಮಂದಿ ಅಕ್ಕ ನಾವು ಅಕ್ಕ ತಂಗಿಯರ್ 4 ಜನ. 3 ಜನ ಗಂಡ್ ಮಕ್ಕಳು. ಅದ್ರಲ್ಲಿ ಒಬ್ಬ ಕುಡ್ದು ಅವನು ತೀರೋದ. ನನಗೆ ತಂದೆ ತಾಯಿನೂ ಇದಾರ ಮಗ. ಈಗ್ಲೂ ಇದಾರ? ಈ ವಯಸ್ಸಿಗೂ ತಂದೆ ತಾಯಿ ಇದ್ದಾರೆ. ನೋಡಿ ಸ್ನೇಹಿತರೆ, ಈ ವಯಸ್ಸಿಗೂ ಅವ್ರ ತಂದೆ ತಾಯಿ ಇದಾರಂತ ಅವ್ರ ಮುಖದಲ್ಲಿ ನಗು ನೋಡಿ. ಅದಕ್ಕೆ ನಮ್ ತಂದೆ ತಾಯಿ ಅವ್ರು ಮಾಡಿದ ಧರ್ಮನೇ ನಾವು ಕಾಪಾಡ್ಕೊಂಡು ಹೋಗ್ತಾ ಇದೀವಿ. ಅವ್ರು ಮಾಡಿದ ಧರ್ಮಕ್ಕೆ ಏನು ಅವ್ರಾಗಿ ಕೊಟ್ಟಿದ್ಕೆ ನನಗೆ 1 ಎಕರೆ ಜಮೀನ್ ಇದೆ, ಬೇರೆ ಏನಿಲ್ಲ ಮಗ. ಅದನ್ನು ನಮ್ ತಮ್ಮನಿಗೆ ಕೊಟ್ಟಿದ್ದೀನಿ, ಮಾಡ್ಕೊಂಡ್ ತಿಂತಾ ಇದ್ದಾನೆ. ನಾವಿಲ್ಲಿ ಬಂದ್ಮೇಲೆ ಹೆಂಗೆ ಕೂಲಿನಲ್ಲಿ ಅವನ ಆಟ ಹೊಡಿಬೇಕು. ನಾನು ಇದನ್ನ ಮಾಡ್ಕೊಂಡು ಹೋಗಿ ಜೀವನ ಮಾಡ್ತಾ ಇದೀವಿ ಮಗ. ಇಷ್ಟೇ ನಮ್ ಜೀವನದಲ್ಲಿ ಯಾವಾಗ್ಲೂ ಕಷ್ಟ ಇದ್ದಿದ್ದೆ, ಕಷ್ಟ ತಪ್ಪಿಲ್ಲ. ಇನ್ನು ನಾನು ನೆಲ ಹಿಡ್ಕೊಳ್ಳೋ ಗಂಟ ನಾನು ದುಡಿಲೇಬೇಕು ಅಂತ ನನ್ನ ಆಸೆ. ನಿಜ ನಿಜ ಅಮ್ಮ. ಈಗ ಎಷ್ಟು ಈಗ ನೋಡ್ರಿ, ನಿಮ್ ತಂದೆ ತಾಯಿಗಳ ಬಗ್ಗೆ ನಾನು ಮಾತಾಡಿದ್ರೆ ನಿಮ್ಗೆ ಎಷ್ಟು ಖುಷಿ ಅನ್ಸಿತ್ತು. ಅದೇ ತರ ಎಷ್ಟೋ ಜನ ಮಕ್ಕಳು, ಗಂಡು ಮಕ್ಕಳು ತಂದೆ ತಾಯಿಯನ್ನ ಭಿಕ್ಷೆ ಬೇಡಕ್ ಬಿಡ್ತಾರೆ, ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ಮಗ. ಅದು ಮನ್ಸತ್ವ ಅಲ್ಲ. ಯಾಕಂದ್ರೆ
ನಮಗೆ ಸಾಕಿ ಸಲ್ವಿ ಬೆಳೆಸಿದ್ದಾರೆ. ನಾವು ತಂದೆ ತಾಯಿಗೆ ದೇವ್ರ ತರ ನಾವು ಪೂಜಿಸಿ ದುಡ್ದು ಒಂದೇ ಹೊತ್ತು ಊಟ ಹಾಕಿದ್ರೂ ಒಂದು ನೆಮ್ಮದಿ ಸಂತೋಷ ಸಿಗುತ್ತೆ. ಅವರು ಹಾಕಿದ್ರೆ ನಾವು ಚೆನ್ನಾಗಿ ಇರ್ಬಹುದು. ಮಕ್ಕಳನ್ನ ತಂದೆ ತಾಯಿನ ರೋಡಲ್ಲಿ ಧೂಳ್ಬಿಟ್ಟು ಬದುಕೋ ಮಕ್ಕಳೇ ಅಲ್ಲ ಮಗ. ಸ್ನೇಹಿತರೆ, ನಾವು ಪ್ರತಿಯೊಬ್ಬರಿಗೆ ಹೇಳೋದೇನಂದ್ರೆ ವಯಸ್ಸಾದಂಗೆಲ್ಲ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ರಿ. ನೋಡಿ, ಇವ್ರಿಗೆ ವಯಸ್ಸಾಗಿದ್ರೆ ಕೂಡ ಯಾರ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದಾರೆ. ಆದ್ರೂ ಅವ್ರು ಖುಷಿಯಿಂದ ಹೇಳ್ತಾರೆ. ಪ್ರತಿಯೊಬ್ಬರಿಗೆ ಹೇಳೋದಂದ್ರೆ ಯಾವ ತಂದೆ ತಾಯಿನೂ ಬೀದಿಗೆ ಬಿಡಬೇಡಿ. ಯಾಕಂದ್ರೆ ತಂದೆ ತಾಯಿ ಇಲ್ದ ನಾವ್ ಯಾರು ಬಂದಿಲ್ಲ, ಅವ್ರಿಂದ ನಮ್ದೇನು ನಡೆಯಲ್ಲ. ಅವ್ರಿದ್ರೇನೆ ನಮ್ ಜೀವನ. ಬನ್ನಿ ಸ್ನೇಹಿತರೆ, ಇಲ್ಲೊಬ್ರು ಹಿರಿಯರು ಕೂತಿದ್ದಾರೆ, ಅವರೇ ಕಾಳು ಹಾಕ್ಯಂದು. ಅವ್ರು ಈ ವಯಸ್ಸಾದ್ರೂ ದುಡಿತಾ ಇದಾರೆ. ಅದು ನೋಡಿ ನಾವೆಲ್ಲ ಖುಷಿ ಪಡ್ಬೇಕು. ಯಾವ ಮಕ್ಕಳು ಯಾರು ಕಳ್ತನ ಮಾಡಬಾರ್ದು, ಕುಡಿಬಾರ್ದು, ಕೆಲ್ಸದಿಂದ ಅಡ್ಡಾಡಬಾರ್ದು, ಎಲ್ರು ಕೆಲಸ ಮಾಡಿ ದುಡಿಬೇಕನ್ನೋದು ಇವ್ರ ತಾತನ ಅಭಿಪ್ರಾಯ. ತಾತ, ನಿಮ್ಮ ಹೆಸರು ತಾತ? ನನ್ನ ಹೆಸರು ಮಾದಪ್ಪ. ಮಾದಪ್ಪ, ಯಾವ ಊರು ತಮ್ದು? ನಮ್ದಲ್ಲಿ ರಾಗಳ್ಳಿ ಶಿವನಹಳ್ಳಿ. ನಾಗಾಲಿ ಸುಳ್ಳಿ. ಎಷ್ಟು ಜನ ಮಕ್ಕಳು ನಿಮಗೆ? ನಮ್ಗೊಂದ್ ಹೆಣ್ಣು ಒಂದ್ ಗಂಡು ಇದೆ. ಇಬ್ರಿಗೂ ಮದುವೆ ಆಗಿದ್ಯಾ? ಹಾ, ಮದುವೆ ಮಾಡಿ. ಮಗಳಿಗೆ ಇಬ್ರಿಗೂ ಮದುವೆ ಮಾಡಿದ್ಯಾ? ಮಕ್ಳಾಗ ಮಗಗ ಎಷ್ಟು ಜನ ಮಕ್ಕಳು? ಅವ್ರಿಗಿಬ್ರು. ಓಕೆ. ನಿಮ್ ಮಗ ನಿಮ್ಮ ಹತ್ರ ಇದಾನ ಅಥವಾ ಬೇರೆ ಇದಾನ? ಒಂದೇ ಇದೀವನ್ನಪ್ಪ. ಜೊತೆಗೆ ಇದೀರಾ? ಎಲ್ಲ ಒಂದೇ ಕುಟುಂಬದಾಗ ಇದೀರಾ? ಮಗ ಚೆನ್ನಾಗಿ ನೋಡ್ಕೊಂಡ್ ಹೋಗ್ತಾನ? ನೋಡ್ಕೊಂತಾನೆ. ಈಗ ನಾನು ಸುಮ್ಮನೆ ಒಂದ್ ಮಾತು ಕೇಳ್ತೀನಿ. ನಿಮ್ ಮಗ ಕುಡಿಯೋದಾಗಿರ್ಬೋದು, ಅದು ಮಾಡಿರ್ಬೋದು, ಮತ್ತೊಂದ್ ಮಾಡಿರ್ಬೋದು, ಅವಾಗ ನೀವೇನ್ ಹೇಳ್ತಿದ್ರಿ ನಿಮ್ ಮಗಗೆ? ಮಗುಗೆ ಒಳ್ಳೇದಾಗ್ಲಪ್ಪ, ಕುಡಿಯಕ್ ಹೋಗ್ಬೇಡ್ರಿ, ಒಳ್ಳೆ ಬುದ್ಧಿಯಿಂದ ಸಂಪಾದನೆ ಮಾಡ್ರಿ ಅಂತ ಹೇಳ್ತೀವಪ್ಪ. ಈಗ ಕೆಟ್ಟ ಕೆಲಸ ಮಾಡೋರು ಕೆಲವ್ರು ಹೇಳ್ತಾರ ಆ ಕೆಲಸ ಬೇಡ, ಮಾಡೋರು ಮಾಡ್ತಾರೆ, ಅನುಭವಿಸ್ಕೋತಾರೆ. ನಮ್ಮ ಮೇಲೆ ಅವಿಲ್ಲ ಅಷ್ಟೇ. ಈಗ ನಿಮ್ ಸ್ವಂತದ ಅಂಗಡಿನ ಅಥವಾ ಏನು ಸ್ವಂತ ಅಲ್ಲ ಬೆಳೆದ್ರ ಸ್ವಂತ ಸ್ವಂತ ಹೊಲದಿಂದ ತಂದು ಮಾರ್ಕೊಂಡು ಹೋಗೋದಷ್ಟೇ. ನೀವು ಹೊಲದಿಂದ ತರ್ತಾರೆ ಡೈರೆಕ್ಟ್ ವ್ಯವಸಾಯ. ನಮ್ಗೆ ನಾವು ಸಂಪಾದನೆ ಮಾಡಿ ನಮ್ಗೆ ಮುಡಿಕೊಂಡು ಇದನ್ನ ಮಾರ್ತೀವಿ. ಈಗ ನಾವೇನ್ ಹೇಳ್ತೀವಿ, ಇಷ್ಟು ದುಡಿತಾರಲ್ಲ, ಮಕ್ಳಿಗೆ ಏನೆಲ್ಲ ಮಾಡಿದ್ರ? ಅಂದ್ರೆ ಮಗಗೆ ಮಕ್ಳಿಗೆ ನಾವು ಆದಷ್ಟು ಮಾಡಿದೀವಿ. ಓದಿದಾನ ಮಗ ಓದವನೆ, ಕಾರ್ ಓಡಿಸ್ತಾನೆ. ಕಾರ್ ಓಡಿಸ್ಕೊಂಡು ಅವನ್ ಪಡ ಜೀವನ ಮಾಡ್ತಾವನೆ. ಅದು ಒಟ್ಬಿಟ್ರಿಂದ ಚೆನ್ನಾಗಿದ್ದೀವಿ. ಒಟ್ಟಿಗೆ ಚೆನ್ನಾಗಿದ್ದೀರಾ? ಏನ್ ತೊಂದ್ರೆ ಇಲ್ಲ. ಮಕ್ಕಳು ತಂದೆ ತಾಯಿನ ಬೀದಿಗೆ ಬಿಡ್ತಾರೆ. ಬೇಜಾನ್ 4 ಅಡಿ ಉಳಿಯೋದು 12 ಅಡಿ ಮಗ ಲೋ ಪ್ಲೇಸ್ ಇದೆ. ಏನ್ ಹೇಳ್ತೀರಾ? ನಮ್ ಮೇಲಿರೋದು ನಾವ್ ಹೇಳ್ದ್ವಪ್ಪ. ಅಲ್ಲ, ಆತರ ಮಕ್ಳಿಗೆ ನೋಡಿ ತಂದೆ ಅವ್ರಿಗೆ ಹೇಳ್ತೀವಿ, ಚೆನ್ನಾಗ್ ನೋಡ್ಕೊಳ್ಳಿ, ನೀವ್ ಓದ್ದು ದಾರಿ ಚೆನ್ನಾಗಿರ್ತದೆ, ದಾರಿ ತಪ್ಪಿ ಹೋದ್ರು ನೀವು ಉದ್ಧಾರ ಆಗಲ್ಲ ಅಂತ ಹೇಳ್ತೀವಿ. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಹಿರಿಯ ನಾಗರಿಕರನ್ನ ಎಲ್ಲರನ್ನು ಮಾತಾಡ್ಸ್ಕೊಂಡ್ ಬಂದಿವಿ. ಒಬ್ಬೊಬ್ರು ಹಿರಿಯ ನಾಗರಿಕರು ಅವ್ರವ್ರ ಮನದಾಳದ ಮಾತು, ಅವ್ರ ಅಭಿಪ್ರಾಯ, ಅವ್ರ ಅನಿಸಿಕೆಗಳೆಲ್ಲ ಹೇಳಿದ್ರು. ಒಬ್ರು ಹೇಳ್ತಾ ಇದ್ರು, ನಮ್ಮ ಮಗ ಕುಡಿತಾನೆ, ಅವ್ನಿಗೆ ನಾವೇ ಸಾಕ್ಬೇಕು, ನಾವೇ ನೋಡ್ಕೋಬೇಕಂತ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ, ನಮ್ಮ ತಂದೆ ತಾಯಿಗಳು ಇದಾರೆ, ನಮ್ಮ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೀವಿ, ಈಗಲೂ ನಮ್ಮ ತಂದೆ ತಾಯಿ ದೇವ್ರ ತರ ಪೂಜಿಸ್ತಾ ಇದ್ದ ಅಂತ ಕೆಲವ್ರು ಹೇಳ್ತಾರೆ. ಬನ್ನಿ, ಇಲ್ಲೊಬ್ರು ಹಿರಿಯರು ಇದಾರೆ, ಅವ್ರಿಗೆ ಒಂದ್ ಮಾತು ಕೇಳೋಣ. ಅಮ್ಮ ನಮಸ್ತೆ. ನಮಸ್ತೆ. ಏನ್ ನಿಮ್ಮ ಹೆಸರು? ರತ್ನಮ್ಮ. ಎಷ್ಟು ವರ್ಷದಿಂದ ಹೂ ಮಾರ್ತಿದ್ರ? ನಾವು 35 ವರ್ಷದಿಂದ 35 ವರ್ಷದಿಂದ ಹೂ ಮಾರ್ತೀರ. ನೀವ್ ಎಷ್ಟು ಜನ ಮಕ್ಕಳು ನಿಮ್ ತಂದೆ ತಾಯಿಗೆ? ನಮ್ಮ ತಂದೆ ತಾಯಿಕ ನಾವು 8 ಮಕ್ಕಳು. ಎಷ್ಟು? 8 8 ಆಳು. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗೊಂದ್ ಹೆಣ್ಣು ಒಂದ್ ಹೆಣ್ಣು ಒಂದ್ ಗಂಡು. ಮಗ ನಿಮ್ ಜೊತೆಗಿದಾನ? ಮೊಮ್ಮಕ್ಕಳೆಲ್ಲ ಇದಾರ? ಮೊಮ್ಮಕ್ಕಳು ನೋಡಿ, ಮಗಳ ಸಸ್ಯ ಮಗಳ. ಈಗ ನಿಮ್ ತಂದೆ ತಾಯಿಗೆ 8 ಜನ ಆಳಿದ್ರೆ, ನಿಮ್ ತಂದೆ ತಾಯಿ ಇದಾರ? ತಂದೆ ಇದಾರ? ಯಾರಿಲ್ಲ, ಎಲ್ಲ ತೀರೋದು. ನೋಡಿ ಸ್ನೇಹಿತರೆ, ಇವ್ರು 35 ವರ್ಷದಿಂದ ಹೂ ಮಾರುತ್ತಾ ವ್ಯಾಪಾರ ಮಾಡ್ತಿದ್ದಾರೆ. ಇವ್ರಿಗೆ ಒಬ್ಬ ಮಗ, ಒಬ್ಬ ಮಗಳು. ಈಗ ನಾವು ಒಂದ್ ಮಾತು ಕೇಳ್ತೇನಮ್ಮ, ತಂದೆ ತಾಯಿಗಳು ಮಕ್ಕಳೆಲ್ಲ ಸೇರಿ ಭಿಕ್ಷೆ ಬಿಡಕ್ ಕೊಡ್ತಾರೆ, ಹೊರಗ್ ಹಾಕ್ತಾರೆ, ಅವ್ರಿಗೆ ಊಟ ಕೊಡಲ್ಲ, ವೃದ್ಧಾಶ್ರಮ ಸೇರಿಸ್ತಾರೆ, ಅನಾಥಾಶ್ರಮ ಸೇರಿಸ್ತಾರೆ. ಆತರ ಇರೋ ಮಕ್ಳಿಗೆ ಏನ್ ಹೇಳ್ತೀರಾ? ಏನೊಂದು ಯಾತರ ಹೇಳ್ತೀರಾ ಅವ್ರಿಗೆ? ಅದೇ ಹಾಸ್ಟ್ಲಾಗ ಹೋಗಿ ಸೇರ್ಕೊಳ್ರಿ, ಯಾರು ಇಲ್ದ್ಮೇಲೆ ಹಾಸ್ಟ್ಲಾಗ ಹೋಗಿ ಸೇರ್ಕೊಳ್ರಿ. ತಂದೆ ತಾಯಿ ಮಕ್ಳು ಸರಿ ವೃದ್ಧಾಶ್ರಮ ಹೋಗೋದೇ ಒಳ್ಳೇದಂತೀರಾ? ಮಕ್ಳು ನೋಡ್ಲಿದ್ರೆ ಅಲ್ಲಿಗೆ ಹೋಗೋದೇ ಒಳ್ಳೇದೇ ಅಂತ ಹೇಳ್ತೀವಿ. ನೋಡಿ ವೀಕ್ಷಕರೇ, ಈ ಹಿರಿಯ ನಾಗರಿಕರು ಎಲ್ರಿಗೂ ಮಾತಾಡ್ಸ್ಕೊಂತ ಬಂದಿವಿ. ಆಗಿನ ತಲೆಮಾರಲ್ಲಿ ಹಿರಿಯ ನಾಗರಿಕರಿಗೆಲ್ಲ 6 ಜನ ಮಕ್ಕಳು, 8 ಜನ ಮಕ್ಕಳು, 5 ಜನ ಮಕ್ಕಳು ಅಂತೆಲ್ಲ ಇರ್ತಾ ಇದ್ರು. ಆ 5 ಜನ, 6 ಜನ, 8 ಜನ ಮಕ್ಕಳಿದ್ರು ಅವತ್ತಿಗೂ ಆ ತಂದೆ ತಾಯಿನೇ ಸಾಕ್ತಾ ಇದ್ರು. ಅವತ್ತಿನ ಆ ಒಂದು ಜೀವನ ಶೈಲಿ ಇಷ್ಟೇ ಕಷ್ಟ ಇದ್ರು, ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸಿ, ಅವ್ರನ್ನ ಬುದ್ಧಿವಂತರ ಮಾಡಿಸಿ, ಅವ್ರನ್ನ ಅತಿ ಚೆನ್ನಾಗಿ ಸಾಕಿರೋದು. ಆದ್ರೆ ಈಗ ಈಗಿರೋ ಒಂದು ಹಿರಿಯ ನಾಗರಿಕರಿಗೆ ಜನರೇಷನ್ ಹೋಗಿ ಕೇಳ್ತಾ ಇದ್ರೆ ಅವ್ರು ಹೇಳ್ತಾರೆ, ಅವ್ರಿಗೆ 2 ಮಕ್ಕಳು, 3 ಜನ ಮಕ್ಕಳು ಅಂತ ಹೇಳ್ತಾರೆ. ನೋಡಿ, ವ್ಯತ್ಯಾಸ ಏನಂದ್ರೆ ಸಂಖ್ಯೆ ಅಷ್ಟೇ ಕಮ್ಮಿ ಆಗಿರೋದು. ಇವತ್ತು ದುರಂತ ಏನಂದ್ರೆ, ಅದೇ ತಂದೆ ತಾಯಿನೂ ಅವ್ರ ವಯಸ್ಸಾದ್ರು ಅವರೇ ನೋಡ್ಬೇಕು. ಈಗಲೂ ತಂದೆ ತಾಯಿಗಳು ವಯಸ್ಸಾದ್ರೂ ಕೂಡ ದುಡಿದು ಮಕ್ಕಳನ್ನ ಸಾಕಂತ ಪರಿಸ್ಥಿತಿ ಬಂದಿದೆ. ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಸುತ್ತಮುತ್ತಲಿರೋ ಎಲ್ರಿಗೂ ಹಂಚಿ.
ಯಾರು ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಬಿಟ್ಟಿರ್ತಾರೋ ಅಥವಾ ಅನಾಥಾಶ್ರಮಕ್ಕೆ ಬಿಟ್ಟಿರ್ತಾರೋ ಅಥವಾ ಬೀದಿಲಿ ಎಲ್ಲೋ ಬಿಟ್ಟಿರ್ತಾರಲ್ಲ, ದಯವಿಟ್ಟು ಹೋಗಿ ತಂದೆ ತಾಯಿನ ಕರ್ಕೊಂಬಂದು ಮನೇಲಿ ಇಟ್ಕೊಳ್ಳಿ. ವಯಸ್ಸಾದ ಕಾಲಕ್ಕೆ ಅವ್ರು ನಿಮ್ಮ ಜೊತೆಗೆ ಖುಷಿಯಾಗಿರ್ಬೇಕಾಗ್ತದೆ ನೋಡಿ. ದಯವಿಟ್ಟು ಮನುಷ್ಯರಾಗಿ ತಂದೆ ತಾಯಿ ಸೇವೆ ಮಾಡೋದೇ ಭಾಗ್ಯ. ನಾವು ಮಾಡ್ಲೇಬೇಕಾದ ನಮ್ಮ ಕರ್ತವ್ಯ. ಈ ಮಾನವ ಜನ್ಮ ಸಿಕ್ಕಿರೋದೇ ಪುಣ್ಯ. ಅಂತದ್ರಲ್ಲಿ ತಂದೆ ತಾಯಿ ಸೇವೆ ಮಾಡೋದಂದ್ರೆ ದೇವ್ರ ಸೇವೆ ಮಾಡ್ದಂಗೆ. ತಂದೆ ತಾಯಿನೂ ದೇವ್ರಲ್ವಾ. ದಯವಿಟ್ಟು ಎಲ್ಲರೂ ಮನುಷ್ಯರಾಗಿ, ಯಾರು ತಂದೆ ತಾಯಿನ ಕೀಳಾಗಿ ನೋಡ್ಬೇಡಿ. ವೀಕ್ಷಕರೇ, ದಯವಿಟ್ಟು ಯಾರು ಈ ತರ ತಪ್ಪುಗಳು ಮಾಡಕ್ ಹೋಗ್ಬೇಡಿ. ನಮ್ಮ ಚಾನಲ್ ಅಲ್ಲಿ ಹಿರಿಯ ನಾಗರಿಕರಿಗೆ ಸಿಗ್ಬೇಕಾದ ಗೌರವ ತೋರಿಸಿದೀವಿ. ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಮಾಡಿದೀವಿ. ವೀಕ್ಷಕರೇ, ನಾವು ಆಡಿರೋ ಮಾತುಗಳಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತಾರಂ.